ನಾವು ನಾಯಕರು ಅಂತ ಬರ್ಕೊಂತೀವಿ. ನಾವೆಲ್ಲ ಎಲ್ಲರೂ ಹುಟ್ಟತಾನೆ ನಾಯಕರಾಗ್ಬಿಡ್ತಾರೆ. ಆ ನಾಯಕರಾಗಬೇಕಾಗಿ ನಾವು ಜನನಾಯಕರಾಗಬೇಕು. ಜನನಾಯಕರಾಗಬೇಕು ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಜಾತಿಗಳು ಮತ್ತೆ ಎಲ್ಲ ಜಾತಿಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರೆಲ್ಲರ ಯೋಗಕ್ಷೇಮ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು ನಾಯಕರಾಗಬೇಕೇ ಹೊರತು, ನಾಯಕರಿಂದ ಜಾತಿ ನಾಯಕರಲ್ಲ, ಜನನಾಯಕರಾಗಬೇಕೇ ಹೊರತು ನಾವು ಬರೀ ಉತ್ತರದ ನಾಯಕರು, ನಾವು ಯಾವ ಮಾತೇನು ಕೇಳೋದು, ನಾವೇ ನಾಯಕರು ನಾವು ಅಂತ ಹೇಳಿ ಆ ದಿಮಾಕು ಬಿಟ್ಬಿಡ್ಬೇಕು. ನಾವು ಜನನಾಯಕರಾಗಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ಜನರ ವಿಶ್ವಾಸವನ್ನ ಗಳಿಸಿದಾಗ ಮಾತ್ರ ಜನನಾಯಕರಾಗಲಿಕ್ಕೆ ಸಾಧ್ಯ. ಈ ಸಣ್ಣ ಪುಟ್ಟ ಜಾತಿಗಳಿಗೆ ನಾವು ನಾಯಕತ್ವ ಕೊಡಬೇಕು. ಅವರನ್ನ ಯಾರೋ ಬೇರೆ ಬೇರೆ ಮುಂದುವರೆದ ಸಮುದಾಯಗಳೇನಿದ್ದಾವೆ ಆ ಮುಂದುವರೆದ ಸಮುದಾಯದ ಜನರುಗಳು ಅವ್ರ ಜಾತಿನೇ ಜಾಸ್ತಿ ಇರ್ತಾರೆ. ಇನ್ನು ಬೇರೆಯವ್ರಿಗೆ ಇನ್ನೇನು ಸಹಾಯ ಮಾಡಕ್ ಹೋಗ್ತಾರೆ ಅವರು? ನಾವುಗಳು ಸಮಾಜದಲ್ಲಿ ಯಾರೆಲ್ಲ ತುಳಿತಕ್ಕೆ ಒಳಗಾದಂತಹ ಸಮುದಾಯ ಇದೆ, ನಮ್ಮ ಸಮುದಾಯದ ಮುಖಂಡಗಳಿರ್ಲಿ ಇತರವರಿರ್ಲಿ, ನಾವು ಅವರ ಒಂದು ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಅವರು ನಮ್ಮವರೇ ಅಂತ ಹೇಳಿ ಭಾವನೆ ಮಾಡಿಕೊಂಡು ನಾವು ಅವರ ವಿಶ್ವಾಸವನ್ನ ಗಳಿಸ್ಕೊಂಡು ಹೋದಾಗ ನಾವು ಎಲ್ಲ ರೀತಿಯಲ್ಲೂ ಕೂಡ ಬೆಳಿಲಿಕ್ಕೂ ಕೂಡ ಸಾಧ್ಯ. ನಮ್ಮ ಬೆಳವಣಿಗೆ ಬರೀ ನಮ್ಮ ಜಾತಿಯಿಂದನೇ ಸಾಧ್ಯ ಆಗೋದಿಲ್ಲ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೆ, ನಿಮಗೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ. ಅವರಿಗೆ ಅತಿ ಹೆಚ್ಚು ಜನ ಅವ್ರ ನಮ್ಮ ಸಮುದಾಯದ ಜನರು ಆ ಭಾಗದಲ್ಲಿ ಬಳ್ಳಾರಿ ಆ ಕಡೆ ಎಲ್ಲ ಇದ್ದಾರೆ. ಅಲ್ಲಿ ನಮ್ಮವರೇ ಜಗಳ ಆಡೋರು. ಇಲ್ಲಿ ನಮ್ಮ ಕಡೆ ಏನಾಗಿದೆ, ಕಡಿಮೆ ಜನಸಂಖ್ಯೆ ನಾವು ಏನ್ ಜಗಳ ಆಡೋದಿಲ್ಲ. ಆದ್ರೆ ಏನಂದ್ರೆ ನಮ್ಮಲ್ಲಿ ಬುದ್ಧಿವಂತರ ಸಂಖ್ಯೆ ಕಡಿಮೆ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ನಾವು ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೀವಿ. ನಮ್ಮವ್ರಿಗೆ ಸಹಾಯ ಮಾಡ್ರಪ್ಪ ಅಂತಂದ್ರೆ ನಿಮ್ಗೆ ಮನಸ್ಥಿತಿ ಅಷ್ಟೊಂದು ಬರೋದಿಲ್ಲ. ನಮ್ಮವ್ರಿಗೆ ಸಹಾಯ ಮಾಡಬೇಕು ಅಂದ್ರೆ ಇವನ ಬಿಡ ಮಾಡೋಣ ಅಂತೇಳಿ ಉದಾಸೀನ ಮಾಡ್ಬಿಡ್ತೀವಿ. ನಾವು ಮಾಡಬಾರ್ದು. ಒಂದ್ ಕಾಲದಲ್ಲಿ ವಿದ್ಯಾವಂತ ಸಂಖ್ಯೆನೂ ಕೂಡ ನಮ್ಮಲ್ಲಿ ಕಡಿಮೆ ಇತ್ತು. ಮತ್ತೆ ಹಳ್ಳಿಗಳಲ್ಲಿ ಮುಖಂಡಗಳ ಸಂಖ್ಯೆನೂ ಕೂಡ ಕಡಿಮೆ ಇತ್ತು. ಮತ್ತೆ ಎಷ್ಟೋ ಜನ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ 70ರ ದಶಕದಲ್ಲಿ ಬಂದಾಗ ವರ್ಗಾವಣೆ ಮಾಡಿಸ್ಕೊಂಡು ನಮ್ಮವರೇ ಹೇಳ್ಕೊತಾನೆ ಇರ್ಲಿಲ್ಲ. ನಾವು ನಾಯಕರು, ನಾವು ಈ ಊರಿನವರು ಅಂತ ಹೇಳ್ತಾರೆ. ಅವ್ರು ಯಾವ್ದೋ ಒಂದು ಜಾತಿ ಹೇಳ್ಕೊಂಡ್ಬಿಡು. ಸೊ ಆ ರೀತಿ ಪರಿಸ್ಥಿತಿ ಇವತ್ತು ಯಾರೇ ಅಧಿಕಾರಿ ಆಗಲಿ, ಯಾವುದೇ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಮತ್ತು ವ್ಯಾಪಾರ ಮಾಡೋರು ಇರ್ಬೋದು, ಬೇಸಾಯ ಮಾಡೋರು ಇರ್ಬೋದು, ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನಾವು ನಾಯಕ ಜಾತಿಗೆ ಸೇರಿದವರು ಅಂತ ಹೇಳ್ಕೊಳ್ತಕ್ಕಂಥ ಧೈರ್ಯ ಶಕ್ತಿ ಈ ದಿನಗಳಲ್ಲಿ ನಾವು ಗಳಿಸಿದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ.